ಚಿಕ್ಕಮಗಳೂರಿಗೆ. ಬೋಳಿ ಮಕ್ಕಳು ಬೆಳಿಗ್ಗೆ ಎಬ್ಬಿಸಿದ್ರೆ 5 ಗಂಟೆಗೆ. ನೋನ್ ಸೆನ್ಸ್. ಕನ್ನಡಿಗರಿಗೆ ಕಾಪಿ ನಾಡಿ ಚಂದು ಮಾಡುತ್ತಿರೋ ನಮಸ್ಕಾರಗಳು. ಹೊರಡುವ ಹಾಗೆ ಚಿಕ್ಕಮಗಳೂರಿನಲ್ಲಿ ಫಸ್ಟ್ ನಾವು ವಿಸಿಟ್ ಕೊಟ್ಟದ್ದು ಸಿರಿ ಕಾಫಿ ಶಾಪಿಗೆ. ಎಷ್ಟು ಚಂದ ಹೇಳಿದರೆ ಅಲ್ಲಿ ಇರುವ ಕೋಮಲವಾದ ಮಹಿಳೆಯ ಸ್ಟ್ಯಾಚು ಅಲ್ಲ ಮಾರಿ 3D ಆರ್ಟ್ ಎಂತ ಚಂದ ಹೇಳಿದ್ರಿ ನಾನು ವಿಸ್ಮಿತ ಆದೆ, ವಿಸ್ಮಯ ಆದೆ, ಎಂತದಾದೆ. ಹಾಗೆ ಸುತ್ತ ಪರಿಸರದಲ್ಲಿ ನಾನು ಕಂಡದ್ದು ಬಾತುಕೋಳಿಯ ಫ್ಯಾಮಿಲಿ. ಎಷ್ಟು ಚಂದ ಗೊತ್ತುಂಟ, ಕ್ಯೂಟ್ ಚಿಕ್ಕದು 3 ಮರಿಗಳು ಅಂತ ಗೊತ್ತಾಯ್ತು, ಬಿಳಿದ್ದು. ಆದ್ರೆ ದೊಡ್ಡದು ನಂಗೆ ಕನ್ಫ್ಯೂಸ್ ಆಯ್ತು, ಹೆಣ್ಣ ಗಂಡ ಅಂತ. ನಮ್ಮದಾದ್ರೆ ಗೋಳಿ ಎಲ್ಲ ಚಂದ ರೌಂಡ್ ಆಗಿ ಕಾಣ್ತದೆ ಎದ್ದು. ಇವುಗಳದೆಂತ ಅಂತ ಐಡೆಂಟಿಫೈ ಮಾಡುದು ನಾನು. ಹಾಗೆ ಮಿಸ್ಟರ ಮಿಸ್ಸಸ್ ಅಂತ ಗೊತ್ತಾಗ್ಲಿಲ್ಲ ಮಾರೆ. ಹಾಗಂತ ನಾನು ಹತ್ತಿರ ಹೋಗ್ಲಿಲ್ಲ. ಯಾಕೆ ಗೊತ್ತುಂಟ, ಒಂದು ಮಂಡೆಯಲ್ಲಿ ಆದ್ರೆ ಕುಕ್ಕಿನಲ್ಲಿ ಕೊಟ್ಟಿ ಹಾಕಿದ್ರೆ ನನ್ನ ಮಂಡೆ ಸರ್ಬತ್ತಾಗ್ಬೋದಲ್ಲ. ಹಾಗೆ ದೂರದಲ್ಲಿ ನಾನು ಚಂದ ನೋಡಿದೆ, ಬಾರಿ ಚಂದ ಇತ್ತು. ಅಲ್ಲಿಂದ ನಮ್ಮ ಪ್ರಯಾಣ ಮುಂದುವರಿಸೋಣ. ನಾವು ನೆಕ್ಸ್ಟ್ ಹೋದದ್ದು ಬಾಬನ ಕುಂಡೆಗೆ, ಬಾಬನ ಬುಡ್ಡನ್ಗಿರಿ ಮತ್ತೆ ಮುಳ್ಳ್ಯಾನ್ಗಿರಿಗೆ. ಎಷ್ಟು ಚಂದದ ವಾತಾವರಣ, ಭಾರಿ ಸುಂದರ. ಹೋ ನಾನು ಮತ್ತೆ ನನ್ನ ದೊಡ್ಡಮ್ಮ ಆ ತಂಗಾಳಿಯಲ್ಲಿ ತೇಲುತ್ತಾ ಆ ವಾತಾವರಣವನ್ನು ಮೂಸಿದೆವು, ಅನುಭವಿಸಿದೆವು. ಎಂತ ಮಾರೆ ನನ್ನ ಕನ್ನಡ ಮಂಡೊಡಿವರ ಅಂತ ನಂದು. ಹಾಗೆ ದಾರಿಯಲ್ಲಿ ಬರುವಾಗ ನನ್ನ ಅಭಿಮಾನಿಗಳು ಸಿಕ್ಕಿದಲ್ಲ ಮಾರೆ, ನನಗೆ ನಾಚಿ ಆಗ್ತದೆ. ಸತ್ಯ ಹೇಳ್ತೇನೆ, ಅವರಿಗೆ ನಾನು ಯಾರು ಅಂತಲೇ ಗೊತ್ತಿಲ್ಲ. ಒಂದು ಬೆಕ್ಕುಂಟಲ್ಲ ಅಂತ ಹೇಳಿ ಒಂದು ಬಂದು ನೋಡಿದ್ರಷ್ಟೇ. ಅದು ನಾನು ಹೇಳಿದೆ, ಮಂಗಳೂರಲ್ಲಿ ನಾನು ಫೇಮಸ್, ನನ್ನದು ನೋಡಿ, ಇದು ನನ್ನದಲ್ಲ ಮಾರೆ, ನನ್ನ ರೀಲ್ಸ್ ನೋಡಿ ಅಂತ ಹೇಳಿದೆ. ಹಾಗೆ ಎಂತ ಮುದ್ದಿನ ತಿಳಿಕೆ ಅಲ್ಲ. ಹಾಗೆ ನಮ್ಗೆ ನೆಕ್ಸ್ಟ್ ಸಿಕ್ಕಿದ್ದು ಜಿಪ್ ಲೈನ್. ದೊಡ್ಡಮ್ಮ ಹೇಳಿದ್ರು ನಾನು ಮತ್ತೆ ಕಿಸಿ ಹೋಗುವ ಅಂತ. ನಾನು ಹೇಳಿದೆ, ನನಗೆ ಯಮನ ದರ್ಶನ ಪಡೀಲಿಕ್ಕಿಲ್ಲ ದೊಡ್ಡಮ್ಮ, ಯು ಪ್ಲೀಸ್ ಕ್ಯಾರಿ ಆನ್, ಆಲ್ ದ ಬೆಸ್ಟ್. ಹಾಗೆ ಅಡ್ವೆಂಚರ್ ಎಲ್ಲ ಮುಗಿಸಿ ನಾವು ಬಂದದ್ದು ಬಜೆಟ್ ಫ್ರೆಂಡ್ಲಿ ರೆಸಾರ್ಟಿಗೆ. ಚಂದದ ರೆಸಾರ್ಟ್, ನಿಮಗೆ ಬಜೆಟ್ ಫ್ರೆಂಡ್ಲಿ ಟೆಂಟ್ಸ್, ಕಾಟೇಜಸ್ ಮತ್ತೆ ರೂಮ್ಸ್, ಹಾಸ್ಟೆಲ್ಸ್ ಎಲ್ಲ ಉಂಟು. ಅದರೊಟ್ಟಿಗೆ ನಿಮಗೆ ಹಾರ್ಸ್ ರೈಡಿಂಗ್ ಉಂಟು, ಪೂಲ್ ಉಂಟು. ಸೊ ಇಟ್ ಈಸ್ ಅ ಬ್ಯೂಟಿಫುಲ್ ರೆಸಾರ್ಟ್, ನೀವು ಹೋಗಿ ನೋಡಬಹುದು. ಹಾಗೆ ಚೆಕ್ ಇನ್ ಆಗುವಾಗ ಫಸ್ಟ್ ನಂಗೆ ಕಂಡದ್ದು ಡೋರ್ ಮ್ಯಾಟ್. ಐಸ ಕಂತು ಉಂಟು, ಚಂದ ಮಾಡಿ ನಾನು ನನ್ನ ಬೆನ್ನು, ನನ್ನ ಕುಂಡೆ ಎಲ್ಲ ಒರೆಸಿದೆ. ಗಿರ್ಕು ಗುರ್ಕು ಅಂತ. ಎಲ್ಲೋ ಡಾಗೆಸ್ ಬಾಯ್, ಹೆಂಗೈತೆ ಮೈಗೆ? ಹೇಗಿದ್ದೀರಾ, ಚೆನ್ನಾಗಿದ್ದೀರಾ? ಓಕೆ ಬಾಯ್. ಹಾಗೆ ನಾನು ದೊಡ್ಡಮ್ಮ ಮತ್ತೆ ಮಮ್ಮಿ ರಾತ್ರಿ ರೆಸ್ಟ್ ಮಾಡಿ ಮರುದಿನ ಕುದುರೆ ರೈಡಿಂಗಿಗೆ ರೆಡಿ ಆದ್ವಿ. ಐಸ ದೊಡ್ಡಮ್ಮ ನೋಡು, ದುಡುಕು ರೈಡ್ ಮಾಡೋ ಪೆಟ್ಟು ನೋಡು, ಬಿದ್ರೆ ಅಂತಿಲ್ಲ, ಮೂಕ್ ಮುಸುಕು ದರ್ಪೆ ಗುಜ್ಜೆ ಬಿದ್ದಾಗೆ ಆಗ್ಬೋದು. ಏ ದೊಡ್ಡಮ್ಮ, ನಾನು ಹಾರ್ಸ್ ರೈಡಿಂಗ್ ಎಲ್ಲ ಮಾಡಿ ಬಿಟ್ಟವ ಮಾರ, ನಂಗೆ ರೈಡಿಂಗ್ ಎಲ್ಲ ಗೊತ್ತುಂಟು. ಬೇಡ. ಹೆಲೋ ಕುದುರೆ ಬಾಸ್, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ? ಓಕೆ. ದೊಡ್ಡಮ್ಮ ಬೇಡ ಮಾರ, ಒಂದು ಕಿಕ್ಕು ಕೊಟ್ರೆ ಇಲ್ವಾ, ನನ್ನ ತಿಕ್ಕ ಮೂತಿ ಎಲ್ಲ ಚಿತ್ರಾನ್ನ ಆಗ್ಬೋದು. ಹಾಗೆಲ್ಲ ಚಿಕ್ಕಮಗಳೂರಿನ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ ಹೀಗೇನಿರಲಿ ಎಂದು. ಟೇಕ್ ದಿಸ್ ಕೇರ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.